IPL ಆಕ್ಷನ್ ಇತಿಹಾಸದಲ್ಲೇ ಆಗ್ತಾರ ರಿಷಬ್ ಪಂತ್ ಎಲ್ಲಾರ್ಕಿಂತ ದುಬಾರಿ ಪ್ಲೇಯರ್. ಮಿಚೆಲ್ ಸ್ಟಾರ್ಕ್ ಗು ಹಿಂದೆ ಇರ್ತಾರ ರಿಷಬ್ ಪಂತ್ ಅವರು ದುಡ್ಡಿನ ವಿಚಾರದಲ್ಲಿ. ಪಂಜಾಬ್ ಕಿಂಗ್ಸ್ ರಿಷಬ್ ಪಂತ್ ಗೋಸ್ಕರ ಅಷ್ಟೊಂದು ದುಡ್ಡು ಖರ್ಚು ಮಾಡಕ್ ರೆಡಿ ಇದಾರ. ಡೆಲ್ಲಿ ಟೀಮ್ ರಿಷಬ್ ಪಂತ್ ಗೋಸ್ಕರ RTM ಅಂದ್ರೆ ರೈಟ್ ಟು ಮ್ಯಾಚ್ ಮಾಡ್ತಾರ. ನಮ್ ಕನ್ನಡಿಗ KL ರಾಹುಲ್ ಕತೆ ಏನಾಗುತ್ತೆ ಗುರು, ಅವರು ಕೂಡ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್. ಇಶಾನ್ ಕಿಶನ್ ಬೇರೆ ಇದಾರೆ. ಯಾರು ಕಾಸ್ಟ್ಲಿಯೆಸ್ಟ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಬರ್ತಾರ ಗುರು? IPL ಆಕ್ಷನ್ ಅಲ್ಲಿ ಬ್ಯಾಟರ್ಸ್ ಇದಾರೆ, ಬೌಲರ್ಸ್ ಇದಾರೆ, ಸ್ಪಿನ್ನರ್ಸ್ ಇದಾರೆ, ಸ್ವಿಂಗ್ ಬೌಲರ್ಸ್ ಇದಾರೆ, ಆದ್ರೆ ವಿಕೆಟ್ ಕೀಪರ್ಸ್ ಇದಾರೆ ಗುರು, ಮರಿಬೇಡಿ. ಈ ಸತಿ ನೋಡ್ತಾರೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಎಲ್ಲಾರ್ಕಿಂತ ಜಾಸ್ತಿ ದುಡ್ಡು ಹೊಡಿಯೋದು. ನಮಸ್ಕಾರ ಗುರು, ಹ್ಯಾಶ್ಟ್ಯಾಗ್ ಈ ಸಲ ಕಪ್ ಚಾನಲ್ಗೆ ಸ್ವಾಗತ. ಇವತ್ತು ನಾನ್ ಮಾತಾಡಕ್ ಬಂದಿರೋದು IPL ಆಕ್ಷನ್ ಬಗ್ಗೆ. ನನ್ಗನ್ಸುತ್ತೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಇವತ್ತು ಗ್ರೇಟ್ ಟೈಮ್ ಇರುತ್ತೆ ಅಂತ. ಟು ಬಿ ಫೇರ್, ಸಂಜು ಸ್ಯಾಮ್ಸನ್ ಆಲ್ರೆಡಿ 18 ಕೋಟಿಗೆ ರಿಟರ್ನ್ ಆಗಿದ್ದಾರೆ. ಹೆನ್ರಿ ಕ್ಲಾಸನ್ 23 ಕೋಟಿಗೆ ರಿಟರ್ನ್ ಆಗಿದ್ದಾರೆ. ನಿಕೋಲಸ್ ಪೂರನ್ 21 ಕೋಟಿಗೆ ರಿಟರ್ನ್ ಆಗಿದ್ದಾರೆ. ಅಭಿಷೇಕ್ ಪೂರಲ್ 4 ಕೋಟಿಗೆ ರಿಟರ್ನ್ ಆಗಿದ್ದಾರೆ. ಆಮೇಲೆ ಇನ್ನೊಬ್ರು ಯಾರೋ ಇದ್ದಾರಲ್ಲಪ್ಪ, ಚೆನ್ನೈ ಸೂಪರ್ ಕಿಂಗ್ಸ್ ವಿಕೆಟ್ ಕೀಪಿಂಗ್ ಬ್ಯಾಟ್ಸ್ಮನ್, ಅದೇ ಐ ಥಿಂಕ್ MS ಧೋನಿ ಅನ್ಸುತ್ತೆ. ಅವರು ಕೂಡ 4 ಕೋಟಿಗೆ ರಿಟರ್ನ್ ಆಗಿದ್ದಾರೆ. ನಾನು ಇಷ್ಟೊತ್ತು ಮಾತಾಡಿದ್ದು ರಿಟರ್ನ್ ಆಗಿರೋ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ಗಳು. ಇವಾಗ ಮುಂದೆ ಮಾತಾಡ್ಬೇಕಂದ್ರೆ ಆಕ್ಷನ್ ಅಲ್ಲಿರೋ ಬ್ಯಾಟ್ಸ್ಮನ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ಗಳು ಯಾರು, ಬನ್ನಿ ನೋಡೋಣ. ನಾನು 5ನೇ ಸ್ಥಾನದಲ್ಲಿ ಇಟ್ಟಿರೋ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಯಾರಂದ್ರೆ ಜಾಸ್ ಬಟ್ಲರ್. ರಾಜಸ್ಥಾನ್ ರಾಯಲ್ಸ್ ಜಾಸ್ ಬಟ್ಲರ್ ನ ಯಾಕೆ ಬಿಟ್ಕೊಟ್ರು ಗುರು? ಇಂತ ಒಳ್ಳೆ ಪ್ಲೇಯರು 11 ಕೋಟಿ ಹೆಟ್ ಮ್ಯಾರ್ಗೆ ಕೊಡಕ್ ರೆಡಿ ಇದಾರೆ ಅಂದ್ರೆ ಜಾಸ್ ಬಟ್ಲರ್ಗೆ ಕೊಡಕ್ ಏನಾಗಿತ್ತು ಗುರು? ಇಂತ ಒಳ್ಳೆ ಪ್ಲೇಯರ್ ನಾನ್ ಇರ್ತಾ ಇದ್ರೆ ರಿಟರ್ನ್ ಮಾಡ್ಬಿಡ್ತಿದೆ ಜಾಸ್ ಬಟ್ಲರ್ನ. ರಾಜಸ್ಥಾನ್ ಮಿಸ್ ಮಾಡಿದ್ರು ಅನ್ಕೊಂತೀನಿ. ಒಂದೇ ಒಂದು ಡೌಟ್ ಇರೋದೇನಂದ್ರೆ ಜಾಸ್ ಬಟ್ಲರ್ ಜಾಸ್ತಿ ದುಡ್ಡು ಕೇಳಿರ್ಬೋದು, ಅದಕ್ಕೆ ರಿಟರ್ನ್ ಮಾಡಿಲ್ಲ. ಇಲ್ಲ ಅಂದ್ರೆ ಜಾಸ್ ಬಟ್ಲರ್ಗೆ ಬೇರೆ ಟೀಮ್ ಮಾಡೋದಕ್ಕೆ ಆಸೆ ಆಗಿರ್ಬೋದು, ಅದು ಇರ್ಬೋದು. ಎನಿವೇಸ್, ಆದ್ರೆ ಜಾಸ್ ಬಟ್ಲರ್ ಎಂತ ಪ್ಲೇಯರ್ ಅಂದ್ರೆ ನಂಬಿಕಸ್ತ, ಲಾಯಲ್ ಆಗಿ ಆಡ್ತಾರೆ, ಜೊತೆಯಲ್ಲಿ ರನ್ ಮಷಿನ್ ಬೇರೆ. ಎನಿವೇಸ್, ಇವಾಗ ಅವರು ಹೆಂಗಿದ್ರು ಆಕ್ಷನ್ ಅಲ್ಲಿ ಇದಾರೆ. ನನ್ಗನ್ಸುತ್ತೆ ತುಂಬಾ ಜಾಸ್ತಿ ಬೆಲೆಗೆ ಆಕ್ಷನ್ ಅಲ್ಲಿ ಅವರು ಸೇಲ್ ಆಗ್ತಾರೆ ಅಂತ. ಯಾಕಂದ್ರೆ ಅವ್ರ ಹತ್ರ ಆ ಸ್ಕಿಲ್ಸ್ ಇದೆ, ಆ ಟೆಂಪರಮೆಂಟ್ ಇದೆ, ಆಮೇಲೆ ಲೀಡರ್ಶಿಪ್ ಕೂಡ ಇದೆ, ಒಳ್ಳೆ ಗಿರಾಕಿ ಆಕ್ಷನ್ಗೆ. ಸೊ IPL ಆಕ್ಷನ್ ಅಲ್ಲಿ ಜಾಸ್ ಬಟ್ಲರ್ ನ ಯಾವ್ಯಾವ ಟೀಮ್ ಟಾರ್ಗೆಟ್ ಮಾಡ್ತಿರ್ತಾರೆ ನೋಡೋಣ ಬನ್ನಿ. ಜಾಸ್ ಬಟ್ಲರ್ ತರ ಪ್ಲೇಯರ್ ನಮ್ಮ RCB ಗಂತೂ ಬೇಕೇ ಬೇಕು ಗುರು. ಜಸ್ಟ್ ಇಮ್ಯಾಜಿನ್ ಮಾಡಿ, ವಿರಾಟ್ ಕೊಹ್ಲಿ ಮತ್ತೆ ಜಾಸ್ ಬಟ್ಲರ್ ಓಪನಿಂಗ್ ಮಾಡಿದ್ರೆ ಹೆಂಗಿರುತ್ತೆ. ಗೇಲ್ ಮತ್ತೆ ವಿರಾಟ್ ಕೊಹ್ಲಿ ಪಾರ್ಟ್ನರ್ಶಿಪ್ ನೆನಪಾಗ್ಬಿಡುತ್ತೆ. ಜಾಸ್ ಬಟ್ಲರ್ ಗುಜರಾತ್ ಟೈಟನ್ಸ್ ಕೂಡ ಟಾರ್ಗೆಟ್ ಮಾಡಬಹುದು, ಯಾಕಂದ್ರೆ ಅವ್ರಿಗೂ ಕೂಡ ಒಬ್ಬ ಓಪನರ್ ಬೇಕಾಗಿದೆ. ಲಕ್ನೋ ಟೀಮ್ ಕೂಡ ಟಾರ್ಗೆಟ್ ಮಾಡಬಹುದು. KL ರಾಹುಲ್ ಆಚೆ ಹೋಗಿದ್ದಾರೆ, ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಇವ್ರನ್ನ ತಗೊಬಹುದು. ನೋಡೋಣ. ಡೆಲ್ಲಿಗಂತೂ ಬೇಕೇ ಬೇಕು, ಯಾಕಂದ್ರೆ ರಿಷಬ್ ಪಂತ್ ಆಚೆ ಬಂದಿದ್ದಾರೆ ಆ ಟೀಮ್ ಇಂದ. ಸೊ ಅವ್ರ ಜಾಗದಲ್ಲಿ ಜಾಸ್ ಬಟ್ಲರ್ ನ ತಗೊಂಡ್ರೆ ಏನು ಒಳ್ಳೆ ಲಾಟ್ರಿನೇ ಅದು. ಇಲ್ಲ ಅಂದ್ರೆ ಒಳ್ಳೆ ರಿಪ್ಲೇಸ್ಮೆಂಟ್ ಅನ್ಸುತ್ತೆ. ಪಂಜಾಬ್ ಟೀಮ್ಗೂ ಬೇಕಾಗಿದೆ ಒಬ್ಬ ಒಳ್ಳೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್, ಅವ್ರ ಹತ್ರನೂ ಯಾರು ಇಲ್ಲ. ನೋಡೋಣ. ಹೈದರಾಬಾದ್ ಟೀಮ್ಗೆ ಏನ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅಗತ್ಯ ಇಲ್ಲ, ಯಾಕಂದ್ರೆ ಅವ್ರ ಹತ್ರ ಆಲ್ರೆಡಿ ಇದ್ದಾರೆ. ಮುಂದೆ ನೋಡ್ಬೇಕಂದ್ರೆ ಮುಂಬೈ ಇಂಡಿಯನ್ಸ್ಗೂ ತುಂಬಾ ಅವಶ್ಯಕತೆ ಇದೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್. ಸೊ ನನ್ಗನ್ಸುತ್ತೆ ಇವರು ಆಲ್ಮೋಸ್ಟ್ ಒಂದು 8 ಇಲ್ಲ ಕೋಟಿಗೆ ಮಿನಿಮಮ್ ಹೋಗ್ತಾರೆ ಜಾಸ್ ಬಟ್ಲರ್ ಅವರು ಈ ಸತಿ ಆಕ್ಷನ್ ಅಲ್ಲಿ. ಮಾಹಿತಿಗಳ ಪ್ರಕಾರ ನನ್ಗನ್ಸುತ್ತೆ ಕೆಲವು ಟೀಮು ಅಷ್ಟೊಂದು ಖರ್ಚು ಮಾಡಕ್ ರೆಡಿ ಇಲ್ಲ ಜಾಸ್ ಬಟ್ಲರ್ ಮೇಲೆ. ಬಟ್ ಅವ್ರದ್ದು ಸ್ಟಾರ್ ಚೆನ್ನಾಗಿದ್ರೆ ಇವತ್ತು ಧಮಾಕ. 4ನೇ ಸ್ಥಾನದಲ್ಲಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅಂದ್ರೆ ಫಿಲ್ ಸಾಲ್ಟ್. ಲಾಸ್ಟ್ ಟೈಮ್ ಇವರು ಒಳ್ಳೆ ಧಮಾಕ ಮಾಡಿದ್ರು IPL ಅಲ್ಲಿ. ಈ ಸತಿ ಮಾಡೋದು ತುಂಬಾ ಚಾನ್ಸಸ್ ಇದೆ. ಫಾರ್ಮ್ ಕೂಡ ಕಂಟಿನ್ಯೂ ಆಗಿದೆ ಅವ್ರದ್ದು ಬೇರೆ T20 ಮ್ಯಾಚಸ್ ಅಲ್ಲಿ. ಫಿಲ್ ಸಾಲ್ಟ್ ನ ಯಾಕೆ ಎಲ್ಲ ಟೀಮ್ ಟಾರ್ಗೆಟ್ ಮಾಡ್ತಾರೆ ಅಂದ್ರೆ ಈ ಪ್ಲೇಯರ್ ಡೇಂಜರಸ್, ಗೇಮ್ ಚೇಂಜರು, ಕನ್ಸಿಸ್ಟೆಂಟ್. ಸೊ ಎಲ್ಲಾ ಅರ್ಹತೆ ಕೂಡ ಇವ್ರಿಗಿದೆ. ನನ್ನ ಪ್ರಕಾರ 5 ಟೀಮ್ ಇವ್ರಿಗೆ ಟಾರ್ಗೆಟ್ ಮಾಡ್ತಾರೆ. ಅದ್ಯಾವ ಟೀಮ್ ಅಂದ್ರೆ ನಮ್ಮ RCB, ಮುಂಬೈ ಇಂಡಿಯನ್ಸ್, ಡೆಲ್ಲಿ ಕ್ಯಾಪಿಟಲ್ಸ್, ಪಂಜಾಬ್ ಕಿಂಗ್ಸ್ ಮತ್ತು ಕೋಲ್ಕತಾ ನೈಟ್ ರೈಡರ್ಸ್ ಕೂಡ ಇವ್ರಿಗೆ ತಿರ್ಗಾ ತಗೊಳೋದಕ್ಕೆ ಟ್ರೈ ಮಾಡಬಹುದು. ಬಟ್ ನನಗನ್ನಿಸ್ತಾ ಇರೋದು ಇವರು ಜಾಸ್ ಬಟ್ಲರ್ ಗಿಂತ ಸ್ವಲ್ಪ ಜಾಸ್ತಿ ದುಡ್ಡಿಗೆ ಸೇಲ್ ಆಗ್ಬೋದು. ಸುಮಾರು 10 ಇಲ್ಲ 12 ಕೋಟಿ ಒಳಗೆ ಇವರು ಸೇಲ್ ಆಗ್ಬೋದು ಅನಿಸ್ತಾ ಇದೆ. 3ನೇ ಸ್ಥಾನದಲ್ಲಿ ಸ್ವಲ್ಪ ಕನ್ಫ್ಯೂಸ್ಡ್ ಆಗಿದೆ, ಯಾಕಂದ್ರೆ KL ರಾಹುಲ್ ಮತ್ತೆ ಇಶಾನ್ ಕಿಶನ್ ಕಂಪೇರ್ ಮಾಡಿದ್ರೆ ಇಬ್ರು ಕೂಡ 3ನೇ ಸ್ಥಾನದಲ್ಲಿ ಬರ್ಬೋದು. ನನ್ಗನ್ಸುತ್ತೆ KL ರಾಹುಲ್ ಮೇಲೆ ತುಂಬಾ ಜನ ಬಿಡಿಂಗ್ ಮಾಡ್ತಾರೆ. ಇವರು ಮಾರ್ಕಿ ಪ್ಲೇಯರ್ ಬೇರೆ. 15, 16, 17 ಕೋಟಿ, 18 ಕೋಟಿಗೂ ಸೇಲ್ ಆಗ್ಬೋದು ಅನ್ನಿಸ್ತಾ ಇದೆ. ಎಸ್ಪೆಷಲಿ ಇವ್ರು ಇವತ್ತು ನೆನ್ನೆ ಬ್ಯಾಟಿಂಗ್ ಮಾಡಿದ್ರಲ್ಲ BGT ಅಲ್ಲಿ, ಇವ್ರದ್ದು ರೆಪ್ಯುಟೇಷನ್ ಇನ್ನ ಜಾಸ್ತಿ ಆಗಿದೆ. ನನ್ಗನ್ಸುತ್ತೆ RCB ಅವ್ರು ತುಂಬಾ ಹೆವಿ ಬಿಡ್ ಮಾಡ್ತಾರೆ. ಫಸ್ಟ್ ರಿಷಬ್ ಪಂತ್ ನ ಟ್ರೈ ಮಾಡ್ತಾರೆ, ಅವ್ರು ಆಗಿಲ್ಲ ಅಂದ್ರೆ KL ರಾಹುಲ್ ಅಂತೂ ಪಕ್ಕಾ ಮಾಡೇ ಮಾಡ್ತಾರೆ. ಸೊ ಇವ್ರಿಗೆ ಒಳ್ಳೆ ದುಡ್ಡು ಸಿಗೋದಂತೂ ಕನ್ಫರ್ಮ್ KL ರಾಹುಲ್ಗೆ. ಡೆಲ್ಲಿ ಟೀಮ್ ಕೂಡ ಟಾರ್ಗೆಟ್ ಮಾಡ್ಬೋದು KL ರಾಹುಲ್ ನ. ಗ್ರೌಂಡ್ ಕೂಡ ಚಿಕ್ಕದಿರುತ್ತೆ ನಮ್ಮ
ಬೆಂಗಳೂರು ತರನೇ ಡೆಲ್ಲಿಯಲ್ಲಿ. ಇನ್ನ ನೋಡಿದ್ರೆ ಮುಂಬೈ ಕೂಡ ಟಾರ್ಗೆಟ್ ಮಾಡ್ಬೋದು, ಯಾಕಂದ್ರೆ ಅವರು ನೋಡೋ ಪ್ಲೇಯರ್ಸ್ ಅಂತ ಅಂದ್ರೆ ಲಾಯಲ್ಟಿ ನೋಡ್ತಾರೆ. ಸೊ ನಮ್ KL ರಾಹುಲ್ ಲಾಯಲ್ಟಿಗೆ ಹೆಸರುವಾಸಿ. KL ರಾಹುಲ್ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಅವ್ರು ಬರೀ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅಲ್ಲ, ಅವರು ಓಪನಿಂಗ್ ಬ್ಯಾಟ್ಸ್ಮನ್ ಕೂಡ. ಸೊ ಇವ್ರಿಗೆ ವ್ಯಾಲ್ಯೂ ಜಾಸ್ತಿ ಇದೆ. ಗುಜರಾತ್ ಟೈಟನ್ಸ್ ಕೂಡ ಟಾರ್ಗೆಟ್ ಮಾಡಬಹುದು, ಯಾಕಂದ್ರೆ KL ರಾಹುಲ್ ಟೆಕ್ನಿಕ್ ತುಂಬಾ ಕಾಂಪ್ಯಾಕ್ಟ್ ಆಗಿದೆ. KL ರಾಹುಲ್ ಟೆಕ್ನಿಕ್ ತುಂಬಾ ಕಾಂಪ್ಯಾಕ್ಟ್ ಆಗಿದೆ, ಕನ್ಸಿಸ್ಟೆಂಟ್ ಆಗಿರ್ತಾರೆ. ಸೊ ಟಾರ್ಗೆಟ್ ಮಾಡಬಹುದು. ತಮಾಷೆ ಏನಂದ್ರೆ KL ರಾಹುಲ್ಗೆ ಮದುವೆ ಆಗಿದೆ, ರೀಸೆಂಟ್ ಆಗಿ ಮಗು ಕೂಡ ಆಗಿದೆ. ಸೊ ಚೆನ್ನೈ ಸೂಪರ್ ಕಿಂಗ್ಸ್ ಇಂಥ ಗಿರಾಕಿನೇ ಹುಡುಕೋದು. ಸೊ ನನ್ಗನ್ಸುತ್ತೆ KL ರಾಹುಲ್ ತುಂಬಾ ಡಿಮ್ಯಾಂಡ್ ಪ್ಲೇಯರ್ ಗುರು, ಡಿಮ್ಯಾಂಡ್ ಅಪ್ಪ ಡಿಮ್ಯಾಂಡ್. KL ರಾಹುಲ್ದು ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಅವ್ರಿಗೂ IPL ಅಲ್ಲಿ ಕ್ಯಾಪ್ಟನ್ ಆಗಿ ಆಡಿದ್ದಾರೆ. ಸೊ ಆ ಅನುಭವ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಯಾವ್ದಾದ್ರು ಟೀಮ್ ತಗೊಬಹುದು ಹೊಸ ಕ್ಯಾಪ್ಟನ್ ಮಾಡ್ಬೇಕಂದ್ರೆ. ಸೊ ಆಲ್ಮೋಸ್ಟ್ ಒಂದು $2 ಮಿಲಿಯನ್ ಹೋಗ್ಬೋದು ವಿತ್ ಲೀಡರ್ಶಿಪ್ ರೋಲ್, ಹೇಳಕ್ಕಾಗಲ್ಲ. ಲಕ್ನೋ ಸೂಪರ್ ಜೈಂಟ್ಸ್ ಅಂತೂ ಅವ್ರಿಗೆ ನೋಡೋದು ಇಲ್ಲ, ಯಾಕಂದ್ರೆ ಲಾಸ್ಟ್ ಟೈಮೇ ಗೊತ್ತಾಗಿದೆ LSG ಓನರ್ಗೂ ಮತ್ತೆ KL ರಾಹುಲ್ಗೂ ಆಗಿರೋ ಗಲಾಟೆ. ಸೊ ಅವರಂತೂ ನೋಡಲ್ಲ. ಸೊ ಬೇರೆ ಟೀಮ್ ಅವರು ಪಕ್ಕ ಇದೆ ಚಾನ್ಸ್ ಅಂತ KL ರಾಹುಲ್ ನ ತಗೊಳೋದಕ್ಕೆ ತುಂಬಾ ಟ್ರೈ ಅಂತೂ ಮಾಡೇ ಮಾಡ್ತಾರೆ. ನನ್ಗನ್ಸುತ್ತೆ ರಾಜಸ್ಥಾನ್ ರಾಯಲ್ಸ್ ಮತ್ತೆ ಹೈದರಾಬಾದ್ KL ರಾಹುಲ್ ನ ತಗೊಳೋದಕ್ಕೆ ಟ್ರೈ ಮಾಡಲ್ಲ, ಯಾಕಂದ್ರೆ ಅವ್ರಿಗೆ ಅವಶ್ಯಕತೆ ಇಲ್ಲ. ಅದು ಬಿಟ್ಟು ಬೇರೆ ಮಿಕ್ಕಿರೋ 8 ಟೀಮ್ ಅವರು ಯಾರು ಬೇಕಾದ್ರೂ ತಗೊಬಹುದು, ಡಿಮ್ಯಾಂಡೆಡ್ ಪ್ಲೇಯರ್. ಸೊ ನೋಡೋಣ. 2ನೇ ಸ್ಥಾನದಲ್ಲಿ ನಾನು ಇಟ್ಟಿರೋ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅಂದ್ರೆ ಇಶಾನ್ ಕಿಶನ್. ಎಲ್ಲರೂ ಅನ್ಕೊಂಡಿದ್ದಾರೆ ಇಶಾನ್ ಕಿಶನ್ ಸ್ಟಾರ್ ಚೆನ್ನಾಗಿಲ್ಲ, ಟೀಮ್ ಅಲ್ಲೂ ಇಲ್ಲ, ಅಂದ್ರೆ ಇಂಡಿಯನ್ ಟೀಮ್ ಅಲ್ಲಿ ಇಲ್ಲ. ಸೊ ಇವರು ಜಾಸ್ತಿ ಬೆಲೆಗೆ ಸೇಲ್ ಆಗಲ್ಲ ಅಂತ ಎಲ್ಲ ಅನ್ಕೊಂಡಿದ್ದಾರೆ. ಆದ್ರೆ ವೇಟ್ ಮಾಡಿ, ನಾನು ಹೇಳ್ತೀನಿ ಇವಾಗ ಒಂದು ಪಾಯಿಂಟ್. ಯಾಕಂದ್ರೆ ಇಶಾನ್ ಕಿಶನ್ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್, ಪ್ರೂವನ್ ಬ್ಯಾಟ್ಸ್ಮನ್. ಯಾವ ಇಂಡಿಯನ್ ಟೀಮ್ ಅಲ್ಲಿ ಅವರು ಸದಿಕ್ ಆಡ್ತಿಲ್ಲ. ಸೊ ಪ್ರೂವ್ ಮಾಡೋದಕ್ಕೆ ಹಂಗರ್ ಬೇರೆ ಇರುತ್ತೆ. ಐ ವಾಂಟ್ ಟು ಪ್ರೂವ್ ಒನ್ಸ್ ಅಗೇನ್ ಅಂತ ಒಂದು ಜೋಶ್ ಕೂಡ ಅವ್ರಿಗೆ ಇದ್ದೇ ಇರುತ್ತೆ. ಇವರು ಪ್ರೂವ್ ಮಾಡಿಲ್ಲ ಅಂತಲ್ಲ, ದುಬೈಲ್ ನೋಡಿರ್ಬೋದು ಸಿಕ್ಸರ್ ಮೇಲೆ ಸಿಕ್ಸರ್ ಬಾರಿಸಿದ್ರು, ಡಬಲ್ ಸೆಂಚುರಿ ಕೂಡ ಇದೆ ಇವ್ರ ಹತ್ರ, ನೆನ್ಪಿಡ್ಕೊಳ್ಳಿ. ಬಟ್ ಸದ್ಯಕ್ಕೆ ಪಾಯಿಂಟ್ ಏನಪ್ಪಾ ಅಂದ್ರೆ ಇವ್ರದ್ದು ಸ್ಟಾಕ್ ವ್ಯಾಲ್ಯೂ ಸ್ವಲ್ಪ ಕಡಿಮೆ ಆಗಿದೆ. ಆದ್ರೆ ಇದು IPL ಆಕ್ಷನ್ ಗುರು, ಯಾವಾಗ ಬೇಕಾದ್ರೂ ಯಾವ ಸ್ಟಾಕ್ ಕೂಡ ರೇಸ್ ಆಗ್ಬೋದು. ನನ್ಗನ್ಸುತ್ತೆ ಡೆಲ್ಲಿ ಕ್ಯಾಪಿಟಲ್ಸ್, ಮುಂಬೈ ಇಂಡಿಯನ್ಸ್, ಪಂಜಾಬ್ ಕಿಂಗ್ಸ್, RCB, ಗುಜರಾತ್ ಟೈಟನ್ಸ್ ಎಲ್ಲರೂ ಇವ್ರ ಮೇಲೆ ಕಣ್ಣಿಟ್ಟಿರ್ತಾರೆ. KKR ಟೀಮ್ಗೂ ಬೇಕು ಗುರು ಇವರು, ಒಳ್ಳೆ ಬ್ಯಾಟ್ಸ್ಮನ್. 5-6 ಟೀಮ್ ಜೊತೆ ಇವ್ರ ಹೆಸರು ಕಾಂಪಿಟೇಷನ್ ಇದ್ರೆ ವ್ಯಾಲ್ಯೂ ಜಾಸ್ತಿ ಆಗೋ ಚಾನ್ಸಸ್ ಎಲ್ಲ ಇದೆ. ಇವ್ರಿಗೆ ಬೆಸ್ಟ್ ಟೀಮ್ ಯಾವ್ದಂದ್ರೆ ಮುಂಬೈ ಇಂಡಿಯನ್ಸ್ ತಗೊಬಹುದು, ಬಟ್ ತಗೊಳಲ್ಲ ಅನ್ಕೊಂತೀನಿ. ಯಾಕಂದ್ರೆ ಮುಂಬೈ ಇಂಡಿಯನ್ಸ್ ಪರ್ಸ್ ಅಲ್ಲಿ ಅಷ್ಟೊಂದು ದುಡ್ಡಿಲ್ಲ ಇವಾಗ. ಡೆಲ್ಲಿ ಬಂದು ಫ್ಯಾಂಟಾಸ್ಟಿಕ್ ಟೀಮ್ ಅನ್ಸುತ್ತೆ ಇವ್ರಿಗೆ, ಚಿಕ್ಕ ಗ್ರೌಂಡ್, ಸಿಕ್ಸರ್ ಬಾರಿಸ್ತಾರೆ. KKR ಟೀಮ್ ಕೂಡ ಇವ್ರಿಗೆ ಟಾರ್ಗೆಟ್ ಮಾಡಬಹುದು, ಯಾಕಂದ್ರೆ ಅವ್ರಿಗೂ ನೆಸೆಸಿಟಿ ಇದೆ, ಒಂದು ಒಳ್ಳೆ ಹಿಟ್ಟರ್ ಬೇಕಂತ. ನಮ್ಮ RCB ಪ್ರಿಯಾರಿಟಿ ಲಿಸ್ಟ್ ಅಲ್ಲಿ ಇವರು ಅಟ್ಲೀಸ್ಟ್ 3ನೇ ಇಲ್ಲ 4ನೇ ಜಾಗದಲ್ಲಿ ಇರ್ತಾರೆ. ಅಕಸ್ಮಾತ್ KL ರಾಹುಲ್, ರಿಷಬ್ ಪಂತ್ ಸಿಕ್ಕಿಲ್ಲ ಅಂದ್ರೆ ರಿಷಬ್ ಪಂತ್ ನ ನೋಡೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ. ಇಷ್ಟಿತ್ತು ನಮ್ಮ ಇಶಾಂತ್ ಕಿಶನ್ ಕತೆ. ಸೊ ಇವಾಗ ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್, ಟಾಪ್ ಆಫ್ ದ ಲಿಸ್ಟ್ ವಿಕೆಟ್ ಕೀಪಿಂಗ್ ಬ್ಯಾಟ್ಸ್ಮನ್ ಅಲ್ಲಿರೋ ಹೆಸರು ರಿಷಬ್ ಪಂತ್. ಬನ್ನಿ ಅವ್ರ ಬಗ್ಗೆ ಚರ್ಚೆ ಮಾಡೋಣ. ಈ ಸತಿ ರಿಷಬ್ ಪಂತ್ ಎಲ್ಲಾರ್ಕಿಂತ ಜಾಸ್ತಿ ಅಮೌಂಟ್ ಗೆ ಸೇಲ್ ಆಗ್ತಾರೆ. ಈ ವಿಷಯದಲ್ಲಿ ಯಾರಿಗೂ ಡೌಟ್ ಇಲ್ಲ, ಸರ್ಪ್ರೈಸು ಇಲ್ಲ, ಯಾಕಂದ್ರೆ ಇವ್ರದ್ದು ರೆಪ್ಯುಟೇಷನ್ ಹಂಗಿದೆ. ರಿಷಬ್ ಪಂತ್ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಇವರು ಓಪನಿಂಗು ಮಾಡ್ತಾರೆ, ಡೌನ್ ದಿ ಆರ್ಡರ್ ಕೂಡ ಬ್ಯಾಟಿಂಗ್ ಮಾಡ್ತಾರೆ. ಈ ತರ ವಿಕೆಟ್ ಕೀಪಿಂಗ್ ಬ್ಯಾಟ್ಸ್ಮನ್ ಸಿಗೋದು ತುಂಬಾ ರೇರು. ನನ್ಗನ್ಸುತ್ತೆ ಡೆಲ್ಲಿ ಟೀಮ್ ಅಂತೂ ಇವ್ರಿಗೆ ತಿರ್ಗಾ ವಾಪಸ್ ತಗೊಳಲ್ಲ, ಇವ್ರಿಗೂ ಕೂಡ ಹೋಗಕ್ ಇಷ್ಟ ಇಲ್ಲ ರಿಷಬ್ ಪಂತ್ಗೆ. ನನ್ಗನ್ಸುತ್ತೆ ಅಕಸ್ಮಾತ್ ಪಂಜಾಬ್ ಕಿಂಗ್ಸ್ ರಿಷಬ್ ಪಂತ್ ಮೇಲೆ ಕಣ್ಣಿಟ್ರೆ ಅವ್ರ ಹತ್ರ ಪರ್ಸ್ ತುಂಬಾ ಜಾಸ್ತಿ ಇದೆ, ಅಮೌಂಟ್ ಜಾಸ್ತಿ ಇದೆ. ಸೊ ಇವ್ರನ್ನ ತಗೊಳೋದಕ್ಕೆ ಫುಲ್ ಟ್ರೈ ಮಾಡೇ ಮಾಡ್ತಾರೆ. ಸೊ ಈ ಕಾರಣದಿಂದ ನನ್ಗನ್ಸುತ್ತೆ ರಿಷಬ್ ಪಂತ್ ಈ ಸತಿ ಕಾಸ್ಟ್ಲೆಸ್ ಪ್ಲೇಯರ್ ಆಗ್ತಾರೆ. ಬಿಡ್ಡಿಂಗ್ ಅಂದ್ರೆ RCB ಮತ್ತೆ ಪಂಜಾಬ್ ಕಿಂಗ್ಸ್ ಅವ್ರು ಮಾಡ್ಬೋದು, ಯಾಕಂದ್ರೆ ಇಬ್ರ ಹತ್ರ ಅವ್ರು ಒಳ್ಳೆ ಪರ್ಸ್ ಇದೆ, ಅಂದ್ರೆ ಒಳ್ಳೆ ದುಡ್ಡಿದೆ ಪರ್ಸ್ ಅಲ್ಲಿ. 25ರಿಂದ 30 ಕೋಟಿವರೆಗೂ ಇವ್ರದ್ದು ಬ್ರ್ಯಾಂಡ್ ವ್ಯಾಲ್ಯೂ ಇದೆ IPL ಅಲ್ಲಿ ಈ ಸತಿ. ನನ್ಗೆ ಅನಿಸ್ತಾ ಇದೆ ಹೈಯೆಸ್ಟ್ ಆಗುತ್ತೆ, ರೆಕಾರ್ಡ್ ಆಗುತ್ತೆ ಇವ್ರದ್ದು. ಅಕಸ್ಮಾತ್ ಪಂಜಾಬ್ ಕಿಂಗ್ಸ್ ರಿಷಬ್ ಪಂತ್ ನಮ್ಗೆ ಬೇಡ ಅಂತ ಡಿಸೈಡ್ ಮಾಡಿದ್ರೆ ಒಂದು 20 ಕೋಟಿ ಒಳಗಡೆ ಇವ್ರದ್ದು ಬ್ರ್ಯಾಂಡ್ ವ್ಯಾಲ್ಯೂ ಇದ್ದೇ ಇದೆ. ಆದ್ರೆ ಅದಕ್ಕಿಂತ ಕೆಳಗೆ ಹೋಗ್ತಾರೆ ಅಂತ ನನ್ಗಂತೂ ಅನ್ನಿಸ್ತಿಲ್ಲ. ಅದೇ ಪಂಜಾಬ್ ಕಿಂಗ್ಸ್ ಏನಾದ್ರು ಇವ್ರಿಗೆ ಟಾರ್ಗೆಟ್ ಮಾಡಿದ್ರೆ ನನ್ಗೆ ಅನ್ನಿಸ್ತಾ ಇದೆ ಹಿಸ್ಟ್ರಿಯಲ್ಲೇ IPL ಆಕ್ಷನ್ ಅಲ್ಲಿ ಇವರೇ ಹೈಯೆಸ್ಟ್ ಅಮೌಂಟ್ ತಗೊಳ್ಳೋ ಪ್ಲೇಯರ್ ಆಗ್ತಾರೆ ಅಂತ. ಅಂದ್ರೆ ಅಫಿಷಿಯಲಿ ಇವ್ರಕ್ಕಿಂತ ಜಾಸ್ತಿ ಯಾರು ದುಡ್ಡು ಮಾಡಿರಲ್ಲ. 35 ಕೋಟಿ ಸೀಲಿಂಗ್ ಅಮೌಂಟ್ ಇರೋದು. ಸೊ ಅದು ಕೂಡ ಬ್ರೇಕ್ ಮಾಡೋ ಚಾನ್ಸಸ್ ಇದೆ. ನಿಮ್ಗೆ ಗೊತ್ತಿರ್ಬೋದು ಇವಾಗ ಪಂಜಾಬ್ ಕಿಂಗ್ಸ್ ಟೀಮ್ ಅಲ್ಲಿ ರಿಕಿ ಪಾಂಟಿಂಗ್ ಕೂಡ ಮೆಂಟರ್ ಆಗಿ ಬಂದಿದ್ದಾರೆ. ಸೊ ರಿಕಿ ಪಾಂಟಿಂಗ್ ಮತ್ತೆ ರಿಷಬ್ ಪಂತ್ ಒಳ್ಳೆ ಪಾರ್ಟ್ನರ್ಶಿಪ್ ಮುಂಚೆ ಕೂಡ ಆಗಿದೆ ಡೆಲ್ಲಿ ಟೀಮ್ ಅಲ್ಲಿ. ಸೊ ಇವ್ರ ಮಧ್ಯೆ ಒಳ್ಳೆ ಒಂದು ರಿಲೇಶನ್ಶಿಪ್ ಇದ್ರೆ ತುಂಬಾ ಜಾಸ್ತಿ ಬೆಲೆಗೆ ರಿಷಬ್ ಪಂತ್ ಸೇಲ್ ಆಗೇ ಆಗ್ತಾರೆ ಅನಿಸ್ತಾ ಇದೆ. ಪಂಜಾಬ್ ಕಿಂಗ್ಸ್ಗೆ ರಿಷಬ್ ಪಂತ್ ಯಾಕೆ ಬೇಕೇ ಬೇಕಂದ್ರೆ ನೀವು ತುಂಬಾ ಟೈಮ್ ಇಂದ ನೋಡಿರ್ಬೋದು ಪಂಜಾಬ್ ಕಿಂಗ್ಸ್ ಹತ್ರ ಒಂದು ಒಳ್ಳೆ ಸ್ಟಾರ್ ಪ್ಲೇಯರ್ ಯಾರು ಇಲ್ಲ. ಸೊ ಇವರು ಸ್ಟಾರ್ ಗಿರಿ ಕೂಡ ತರ್ತಾರೆ ರಿಷಬ್ ಪಂತ್, ರೆಪ್ಯುಟೇಷನ್ ಹಂಗಿದೆ. ಸೊ ಈ ಎಲ್ಲಾ ವಿಚಾರ ನೀವು ಯೋಚನೆ ಮಾಡಿದ್ರೆ ನನ್ಗೆ ಅನ್ನಿಸ್ತಾ ಇದೆ ಪಂಜಾಬ್ ಕಿಂಗ್ಸ್ ಅಟ್ಲೀಸ್ಟ್ ಒಂದು 25ರಿಂದ 30 ಕೋಟಿವರೆಗೂ ಇವ್ರಿಗೆ ಕೊಟ್ಬಿಟ್ಟು ತಗೊಳಕ್ಕೆ ರೆಡಿ ಇರ್ತಾರೆ, ದುಡ್ಡಿಗಿದೆ ಅವ್ರ ಹತ್ರ ಇವಾಗ. ಸೊ ಫೈನಲ್ ಆಗಿ ಹೇಳ್ಬೇಕಂದ್ರೆ ಡೆಲ್ಲಿ ತಗೊಳಲ್ಲ ಅವ್ರಿಗೆ. ಪಂಜಾಬ್ ಕಿಂಗ್ಸ್ ಟಾಪ್ ಟೀಮ್ ಇವ್ರಿಗೆ ಬಿಟ್ ಮಾಡೋದ್ರಲ್ಲಿ RCB ತುಂಬಾ ಟ್ರೈ ಮಾಡುತ್ತೆ. ಚೆನ್ನೈ ಸೂಪರ್ ಕಿಂಗ್ಸ್ ಕೂಡ ಟ್ರೈ ಮಾಡಬಹುದು, ಯಾಕಂದ್ರೆ ನಿಮ್ಗೆ
ನಿಮ್ಗೆ ನೆನ್ಪಿರ್ಬೋದು ನೆಕ್ಸ್ಟ್ ಇಯರ್ ಧೋನಿ ಆಡೋದು ಡೌಟು. ಸೊ ರಿಪ್ಲೇಸ್ಮೆಂಟ್ ಪಂತ್ ಆಗ್ಬೋದು ಅಲ್ಲಿ. ಗುಜರಾತ್ ಟೈಟನ್ಸ್ ಕೂಡ ಟಾರ್ಗೆಟ್ ಮಾಡ್ತಾರೆ. ಅಂಡ್ ಆಫ್ ಕೋರ್ಸ್ ಲಕ್ನೋ ಟೀಮ್ ಕೂಡ ಹಿಂದೆ ಬೀಳಲ್ಲ, ಯಾಕಂದ್ರೆ ಅವ್ರಿಗೆ ಇವಾಗ KL ರಾಹುಲ್ ಬಿಟ್ಟೋಗಿದ್ದಾರೆ. ಸೊ ಒಂದ್ ಒಳ್ಳೆ ರಿಪ್ಲೇಸ್ಮೆಂಟ್ ಬೇಕು ಅವ್ರಿಗೂ ಕೂಡ, ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ಗೆ. ರಿಷಬ್ ಪಂತ್ ಆಕ್ಷನ್ ಮೀಟರ್ ಅಂತೂ ರೈಸ್ ಆಗ್ತಾನೆ ಇರುತ್ತೆ. ಮಜಾ ಇರೋದು ಇವ್ರ ಮೇಲೆನೆ ಈ ಸತಿ ಆಕ್ಷನ್ ಅಲ್ಲಿ. ಡಾಲರ್ ಎಣ್ಸಿ ಸುಸ್ತಾಗ್ಬಿಡ್ತಾರೆ ಕೊನೆಯಲ್ಲಿ ರಿಷಬ್ ಪಂತ್. ಸೊ ನನ್ಗನ್ಸುತ್ತೆ ಈ ಸತಿ ಆಕ್ಷನ್ ಅಲ್ಲಿ IPL 2024 ಆಕ್ಷನ್ ಅಲ್ಲಿ ಹೈಯೆಸ್ಟ್ ಸೇಲ್ ಆಗೋ ಪ್ಲೇಯರ್ ನಮ್ಮ ರಿಷಬ್ ಪಂತ್ ಅವರೇ. ಸೊ ಫ್ರೆಂಡ್ಸ್, ಹೇಳಿ ನಿಮ್ ಪ್ರಕಾರ ಯಾವ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಯಾವ ಟೀಮ್ಗೆ ಹೋಗ್ತಾರೆ, ಎಷ್ಟು ಪ್ರೈಸ್ ಹೋಗ್ತಾರೆ, ಕಮೆಂಟ್ ಮಾಡಿ ಬರೀರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ಅಭಿಪ್ರಾಯ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಧನ್ಯವಾದ.